ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಜು ಸಂಜು ವ್ಲಾಗ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬಂದಿದ್ದೀನಿ ಆಧುನಿಕವಾಗಿ ಹೈನುಗಾರಿಕೆ ಮಾಡ್ತಾ ಇರೋರು ಶೆಡ್ಡಿಗೆ. ಮತ್ತು ಏನಂದರೆ ಅವರು ಇವತ್ತು ಸೈಲೇಜ್ ಮಾಡ್ತಾಯಿದ್ರು. ಸೊ ಅದು ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಸೈಲೇಜ್ನ ಯಾವುದರಿಂದ ಮಾಡ್ತಾರೆ ಅಂದರೆ ಜೋಳ, ಸಜ್ಜೆ ಮತ್ತು ನೇಪಿಯರು ಈ ರೀತಿಯಾದ ವಸ್ತುಗಳಲ್ಲಿ ಮಾಡ್ತಾರೆ. ಅಂದರೆ ಕಾಮನ್ ಆಗಿ ಸಜ್ಜೆ ಎಲ್ಲ ಸಿಗೋದಿಲ್ಲ ಮತ್ತು ನೇಪಿಯರು ಅಷ್ಟೇನು ಒಳ್ಳೆಯದಲ್ಲ. ಹಾಗಾಗಿ ಜಾಸ್ತಿ ಎಲ್ಲ ರೈತರುಗಳು ಜೋಳ ಮತ್ತು ಮೆಕ್ಕೆಜೋಳ ಈ ರೀತಿಯಾದ ವಸ್ತುಗಳನ್ನೇ ರೆಫರ್ ಮಾಡೋದು ಜಾಸ್ತಿ ಮಾಡೋದಕ್ಕೆ. ಸಾಮಾನ್ಯವಾಗಿ ಜೋಳದಲ್ಲಿ ಒಡೆ ಬಂದಿರೋ ಅಂಥ ಜೋಳನ ಯೂಸ್ ಮಾಡೋದು ಒಳ್ಳೆಯದು. ಅಂದರೆ ಅದರಿಂದ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಮತ್ತು ಈ ಪ್ರೊಸೆಸಿಂಗಲ್ಲಿ ಬೆಲ್ಲ ಮತ್ತು ಸಕ್ಕರೆ, ಉಪ್ಪು, ಜೋಳ ಇದನ್ನೆಲ್ಲ ಬಳಸೋದ್ರಿಂದ ಅದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ಹಸುಗಳಿಗೆ ಇಷ್ಟ ಆಗೋ ರೀತಿ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಇರೋದ್ರಿಂದ ಸ್ವೀಟಾಗಿರುತ್ತೆ ಮತ್ತು ಉಪ್ಪು ಕೂಡ ಅವಕ್ಕೆ ಇಷ್ಟ ಆಗುತ್ತೆ. ನಾವು ನಾರ್ಮಲಾಗಿ ಮುಸ್ರೆ ಕುಡಿಲಿಲ್ಲ ಅಂದರೂ ಕೂಡ ನಾವು ಉಪ್ಪಾಕಿ ಕುಡಿಸೋದು ಕಾಮನ್ ಅಲ್ವಾ. ಈ ಸೈಲೇಜ್ನ ನಾವು ಕುರಿಗಳಿಗೆ, ಮೇಕೆಗಳಿಗೆ ಮತ್ತು ಹಸುಗಳಿಗೆ ಎಲ್ಲ ಪ್ರಾಣಿಗಳಿಗೂ ಬಳಸ್ಬೋದು. ಇದರಿಂದ ಏನು ಉಪಯೋಗನಪ್ಪ ಅಂದರೆ ಹಸುಗಳು, ಕುರಿಗಳು ಎಲ್ಲವೂ ಚೆನ್ನಾಗಿ ಬೆಳೀತವೆ. ಒಳ್ಳೆ ಪೌಷ್ಟಿಕಾಂಶ ಸಿಗೋದ್ರಿಂದ ಚೆನ್ನಾಗಿ ಬೆಳೀತವೆ. ಮತ್ತು ಹಾಲು ಕರೆಯೋ ಹಸುಗಳಲ್ಲಿ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ. ಹಸುಗಳಿಗೂ ಕೂಡ ಮೈಕಟ್ಟು ಚೆನ್ನಾಗಿ ಬರುತ್ತೆ. ಈ ಸೈಲೇಜನ್ನು ನಾವು ಎಲ್ಲ ವಾತಾವರಣಗಳಲ್ಲೂ ಮಾಡ್ಬೋದು. ಹೆಚ್ಚಾಗಿ ಮಳೆ ಬೀಳೋ ಜಾಗಗಳಲ್ಲಿ ಮೇವನ್ನ ಒದಗಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಹಸು ಕರು ಸಾಕಿರೋರಿಗೆ. ಹಂಗಾಗಿ ಈ ರೀತಿಯಾದ ಸೈಲೇಜನ್ನು ಮಾಡಿಟ್ಕೊಳ್ಳೋದ್ರಿಂದ ಹಸು ಕರುನ ಸಾಕೋದು ಸುಲಭ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ಚೀಲಗಳಿದಾವಲ್ವ, ಒಂದೊಂದು ಚೀಲ 1 ಟನ್ ಅಂದರೆ 10 ಕ್ವಿಂಟಲ್ ಹಿಡಿತವೆ. ಇದನ್ನು ಒಂದೇ ಸಲ ಮಾಡಿಟ್ಕೋಬೋದು. ಯಾವ ಥರ ಸೈಲೇಜ್ ಮಾಡೋದು? 1 ಟನ್ನಿಗೆ 2 kg ಸಕ್ಕರೆ, ಇಲ್ಲ 2 kg ಬೆಲ್ಲ, ಉಪ್ಪು 2 kg. ಅದನ್ನು ನೀರಲ್ಲಿ ಕರಗಿಸ್ಕೊಂಡು ಜೋಳ ಹೊಡಿತಾ ಇರ್ಬೇಕು. ಅದ್ರನ್ನ ಉರಿಸ್ಕೊತೀವಿ. ಜಗ್ಗಲ್ಲಿ ನೀರು ಥರದಲ್ಲಿ ತುಂಬಿಸ್ಕೊಂಡು ಮಾಡ್ತಾ ಇರ್ತೀವಿ. ಅದು ತುಂಬಿ ಈ ಥರ ಬ್ಯಾಗ್ಗಳಿಗೆ ತುಂಬಿ ಗಾಳಿ ಆಡ್ದಾಗ ಕ್ಲೀನಾಗಿ ಕವರ್ ಮಾಡಿ ಕಟ್ಟುತ್ತೀವಿ. 30 ದಿವಸ ಆದಮೇಲೆ ಓಪನ್ ಮಾಡ್ತೀವಿ. 30 ದಿನ ಆದಮೇಲೆ ಅಷ್ಟೇ. ಮಳೆ ಬರ್ತಾ ಇದ್ದಿದ್ದ ಕಾರಣ ಅವ್ರು ಹೇಳ್ತಾ ಇದ್ದಿದ್ದು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ. 1 ಟನ್ ಜೋಳಕ್ಕೆ 2 kg ಬೆಲ್ಲ ಅಥವಾ 2 kg ಸಕ್ಕರೆ ಮತ್ತು 2 kg ಉಪ್ಪು ಇದನ್ನು ನೀರಲ್ಲಿ ಕರಗಿಸಿಟ್ಕೊಂಡು ಪುಡಿ ಮಾಡ್ಕೊಂಡಿರೋ ಅಂಥ ಜೋಳಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚೀಲಕ್ಕೆ ಗಾಳಿ ಆಡದೇ ಇರೋ ರೀತಿ ಅಲ್ಲಿ ದೊಡ್ಡ ದೊಡ್ಡ ಚೀಲ ಇದ್ದಾವಲ್ವ ಅದಕ್ಕೆ ತುಂಬಿಸ್ಕೊಳ್ಳೋದು. ನೀವು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮಿಷಿನಲ್ಲಿ ಅದನ್ನು ಪುಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಅದನ್ನು ಎತ್ಕೊಂಡೋಗಿ ಆ ಚೀಲಕ್ಕೆ ತುಂಬ್ತಾ ಇದ್ದಾರೆ. ಅದನ್ನು ಸ್ವಲ್ಪನೂ ಗಾಳಿ ಆಡದೇ ಇರೋ ರೀತಿ ಅದನ್ನು ಹಾಕಿ ದಮ್ಮಸ್ ಮಾಡಿ ಅದರೊಳಗೆ ತುಂಬ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಅದರೊಳಗೆ ಸ್ವಲ್ಪನೂ ಗಾಳಿ ಹೋಗಬಾರ್ದು. ಆಮೇಲೆ ಅದನ್ನು ಮುಚ್ಚಬೇಕು ನೀಟಾಗಿ, ಯಾವುದೇ ರೀತಿ ಅದರೊಳಗೆ ಗಾಳಿ ಹೋಗದೇ ಇರೋ ರೀತಿ. ಈ ಸಕ್ಕರೆ ಮತ್ತು ಉಪ್ಪಿಂದು ನೀರಿನ ಮಿಶ್ರಣ ಇರುತ್ತಲ್ವ ಅದನ್ನು ಬೇಕಿದ್ರೆ ತುಂಬಾಗಲೂ ಸ್ವಲ್ಪ ಸ್ವಲ್ಪ ಚುಮ್ಕಿಸ್ಕೊಂಡು ಮಾಡ್ಬೋದು. ಅಥವಾ ಒಂದೇ ಸಲ ಹೊರ್ಗಡೆನೆ ಚುಮ್ಕಿಸಿ ಅದನ್ನು ತೊಗೊಂಡು ಬಂದು ಅದರೊಳಗೆ ಒಂದೇ ಸಲ ಹಾಕ್ಬೋದು. ಈ ಮಿಶ್ರಣನ ತುಂಬಿರೋದನ್ನು 30 ದಿನಗಳ ಕಾಲ ಇಡ್ಬೋದು ಅಥವಾ 45 ದಿನಗಳ ಕಾಲ ಇಡ್ಬೋದು. ಅದಕ್ಕಿಂತ ಮುಂಚೆನೂ ಮೇವಿಂದು ಅಭಾವ ಇತ್ತು ಅಂದರೆ ಅದನ್ನು ತೆಗೆದು ನಾವು ಹಸುಗಳಿಗೆ ಕೊಡ್ಬೋದು. ಆದರೆ 30ರಿಂದ 45 ದಿನಗಳ ಕಾಲ ಇಟ್ಟರೆ ಅದು ಒಳ್ಳೆ ರೀತಿಯಾಗಿ ಫಲವತ್ತವಾಗಿ ಆಗಿರುತ್ತೆ. ಈ ರೀತಿಯಾದ ಪ್ರೋಸೆಸ್ನ ನೆಲಮಾಳಿಗೆ ರೀತಿಲೂ ಕೂಡ ಮಾಡ್ತಾರಂತೆ. ಆದರೆ ಇವರು ಚೀಲಗಳಲ್ಲಿ ದೊಡ್ಡ ದೊಡ್ಡ ಚೀಲಗಳಲ್ಲಿ ಮಾಡ್ತಾಯಿದ್ರು. ಆದರೆ ಇದು ಈಸಿಯಾಗಿ ಮಾಡ್ಬೋದು. ಮತ್ತು ಇವ್ರ ಹತ್ರ 8ರಿಂದ 10 ಹಸುಗಳಿದ್ದಾವೆ. ಇವೆಲ್ಲಕ್ಕೂ ಇವರು ಇದೇ ರೀತಿ ಫುಡ್ನ ಹಾಕ್ತಾರೆ. ಮತ್ತು ಇದ್ರ ಜೊತೇಲಿ ಬೂಸ, ಹಿಂಡಿ, ತೌಡು ಈ ರೀತಿಯಾದ ಫುಡ್ನು ಕೂಡ ಬಳಸ್ತಾರೆ. ಮತ್ತು ಇವರು ಹಾಲು ಕರಿಯೋದಕ್ಕೆ ಮಿಷಿನ್ನ ಯೂಸ್ ಮಾಡ್ತಾರೆ. ಅಂದರೆ ಎಲ್ಲ ಹಸುಗಳಲ್ಲೂ ಕೈಯಲ್ಲಿ ಕರಿಯೋದಕ್ಕೆ ಕಷ್ಟ ಆಗ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ನೆಲದಲ್ಲಿ ಅವು ಜಾರಬಾರ್ದು ಕಾಲು ಅಂತ ಮ್ಯಾಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಶೆಡ್ಡಲ್ಲಿ ಮೇಲ್ಗಡೆ ಸೊಪ್ಪು ಹುಲ್ಲನ್ನ ಇಟ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ. ಮತ್ತು ಅವು ಆರಾಮಾಗಿರೋದಕ್ಕೋಸ್ಕರ ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನೀರಿನ ವ್ಯವಸ್ಥೆಗೋಸ್ಕರ ದೊಡ್ಡದಾಗಿರೋ ತೊಟ್ಟಿ ಮತ್ತು ಮೋಟಾರ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದರಿಂದ ಹೊರಗಡೆ ಬರೋವಂಥ ಗಂಜು ಮತ್ತು ವೇಸ್ಟ್ ನೀರು, ತೊಳೆದಿರೋ ನೀರನ್ನೆಲ್ಲ ಅವ್ರ ತೋಟಕ್ಕೆ ಸರಾಗವಾಗಿ ಹರಿಯೋ ರೀತಿ ಮಾಡಿದ್ದಾರೆ. ಅದರಿಂದಾಗಿ ತೋಟಕ್ಕೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ.
ಯಾರೇ ದನ ಕರು ಸಾಕೋರಿದ್ರು ಸ್ಪೈಡರ್ಸ್ ಅಂದರೆ ಜೇಡದ ಹುಳುಗಳನ್ನ ಸಾಯಿಸೋದಕ್ಕೆ ಹೋಗಬೇಡಿ. ಅವು ಆದಷ್ಟು ನಮ್ಮ ಹಸುಗಳನ್ನ ಸೊಳ್ಳೆ ಮತ್ತು ನೊಣಗಳಿಂದ ಕಾಪಾಡ್ತವೆ. ಅವನ್ನ ಅವು ತಿಂತವೆ. ಇವರು ಕೊಟ್ಟಿಗೆನ ತೋಟದ ಮಧ್ಯೆ ಕಟ್ಟಿರೋದ್ರಿಂದ ನೀರು ಗಾಳಿ ಬೆಳಕು ಎಲ್ಲದಕ್ಕೂ ಅನುಕೂಲವಾಗಿದೆ. ಮತ್ತು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ರಂಜು ಸಂಜು ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.